ಅಯ್ಯೋ ದೇವ್ರೆ, ಇಲ್ಲೊಂದು ಬಸ್ಸು ಒಂದು ಆಟೋ ಏನು ಬರ್ತಾನೆ ಇಲ್ವಲ್ಲಪ್ಪ. ಒಂದು ಗಾಡಿನೂ ಇಲ್ಲ ಡ್ರಾಪ್ ತಗೊಳ್ಳೋಣ ಅಂದ್ರೆ. ನಮ್ಮ ಊರಿನೂ ಇಲ್ಲಿಂದನ 5 ಕಿಲೋಮೀಟರ್ ಐತೆ. ಅಲ್ಲಿಗಾನ ಹೆಂಗಪ್ಪ ನಡ್ಕೊಂಡು ಹೋಗ್ಲಿ. ಅಯ್ಯೋ, ಈ ಆಕಾಶ ಸ್ವಲ್ಪನೂ ಮಾನವೀಯತೆನೇ ಇಲ್ಲಲ್ಲ. ಇಲ್ಲೇ ಬಿಟ್ಟು ಹೋಗಿದ್ದಾನೆ ನನ್ನ. ದೇವ್ರೆ, ಈ ಮನೇಲಿ ಯಾರಾದರೂ ಇದ್ದಾರಾ? ಗಾಡಿ ಇದ್ರೆ ಸ್ವಲ್ಪ ಡ್ರಾಪ್ ಮಾಡಕ್ಕೆ ಹೇಳ್ತೀನಿ. ಯಪ್ಪ, ನನ್ನ ಹತ್ರ ನನ್ನ ಕೈಲಿ ನಡೆಯೋಕ್ಕಾಗಲ್ಲ. ನನ್ನ ಹತ್ರ ಎನರ್ಜಿನೇ ಇಲ್ದಂಗೆ ಆಗೈತಿ. ಅಲ್ಲಿಂದ ಕೆರೆ ಹತ್ರ ಇಂದ ಇಲ್ಲಿವರೆಗೂ ನಡ್ಕೊಂಬರೋ ಅಷ್ಟಲ್ಲೇ ಸುಸ್ತಾಗೋಯ್ತು. ಇನ್ನೂ 5 ಕಿಲೋಮೀಟರ್ ನಡಿಬೇಕಂದ್ರೆ ನನ್ನ ಕೈಲಾಗಲ್ಲಪ್ಪ. ಅಮ್ಮ ದೇವ್ರೆ, ಮನೇಲಿ ಯಾರಾದರೂ ಇದ್ದಾರಾ? ಆಂಟಿ, ಆಂಟಿ, ಅಂಕಲ್, ಆಂಟಿ, ಅಂಕಲ್, ಯಾರಾದರೂ ಇದ್ದೀರಾ ಈ ಮನೇಲಿ? ಓ, ನೀನೇನಮ್ಮ ಕರೆದಿದ್ದು? ಏನಮ್ಮ, ಯಾಕೆ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದೆಯಾ? ಅಯ್ಯೋ ಅಂಕಲ್, ನನಗೆ ಯಾರೋ ಒಬ್ಬ ಕರ್ಕೊಂಬಂದ. ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೆರೆ ಇದೆಯಲ್ಲ, ಅಲ್ಲಿ ರೋಡ್ ಹತ್ರ ಬಿಟ್ಟು ಹೋದ. ನಾನು ನಮ್ಮೂರಿಗೆ ನಡ್ಕೊಂಡು ಹೋಗ್ಬೇಕು. ನಮ್ದು ಮಾವನಹಳ್ಳಿ. ಹೌದಾ? ಯಾರಮ್ಮ ಅವನು? ಏನು ನಿನ್ನ ಗಂಡನ, ನಿನ್ನ ಲವರ್ ಏನು? ಅಯ್ಯೋ, ಏನು ಅಲ್ಲ ತಾತ, ಲವರ್ ಮಾಡ್ಕೊಳಕ್ಕೆ ಅಂತಾನೆ ಕರ್ಕೊಂಬಂದೆ. ಆದ್ರೆ ನನ್ನ ಮಗ ನನ್ನ ಪ್ರೀತಿನೇ ಒಪ್ಕೊಳ್ಳಿಲ್ಲ. ನನ್ನ ಇಳಿಸಿ ಅದೇ ಹೋದ. ಮೋಸ್ಕಾರ ಎಲ್ಲ ಅನ್ಬಾರ್ದಮ್ಮ. ನಿನಗೆ ಒಳ್ಳೆ ಹುಡ್ಗನೇ ಸಿಗ್ತಾನೆ. ಈಗ ಏನಾಗಬೇಕಾಗೈತೆ ಹೇಳು? ಏನೂ ಇಲ್ಲ, ನಮ್ಮೂರಿಗೆ ಇನ್ನೂ 5 ಕಿಲೋಮೀಟರ್ ಐತೆ. ಅಲ್ಲಿವರೆಗೂ ನಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಯಾವ ಆಟೋನು ಬರ್ತಾ ಇಲ್ಲ, ಯಾವ ಬಸ್ಸೂ ಬರ್ತಾ ಇಲ್ಲ. ನಡ್ಕೊಂಡು ಹೋಗಕ್ಕೆ ನನಗೆ ಕಷ್ಟ ಆಗ್ತೈತೆ. ಅದಕ್ಕೆ ನಿಮ್ದೇನಾದರೂ ಗಾಡಿ ಇದ್ರೆ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಅಂಕಲ್ ನಮ್ಮೂರಿಗೆ? ಅಯ್ಯೋ, ಗಾಡಿ TVS ಇತ್ತಮ್ಮ. ಈಗ ತಾನೇನೆ ನನ್ನ ಮಗ ಹೊಲ್ದಾಗ ತಾಣೋದ. ಅಲ್ಲಿ ನೀರು ಇಕ್ಬೇಕು ಅಂತನ ತಗೊಂಡೋಗ್ಯವನಿ. ಇಲ್ದಿದ್ರೆ ನಿನ್ನ ಬಿಟ್ಟು ಬತ್ತಿದ್ದೆ. ಬಾ ಹೋಗ್ಲಿ ಮನೆಗೆ. ಕುಕ್ಕಂಡಿದ್ದು ಆಮೇಲೆ ಹೋಗಿವಂತೆ ಯಾತನ ತಿನ್ಕೊಂಡು ಉಣ್ಕೊಂಡು. ಅಯ್ಯೋ ದೇವ್ರಿ, ಈ ತಾತ ಮನೆ ಒಳಗೆ ಕೂತ್ಕೊಂಡಿರಬೇಕು ಹೋಗಿ ಅಂತಂದವನೇ. ಈ ಮನೇಲಿ ಯಾರು ಹೆಣ್ಮಕ್ಳಿದ್ದಂಗೆ ಕಾಣಿಸ್ತಾ ಇಲ್ಲ. ಆಮೇಲೆ ನನ್ನೇನಾದರೂ ಹೆಚ್ಚು ಕಮ್ಮಿ ಮಾಡಿದೆ ಈ ತಾತ. ಬೇಡ ಬೇಡ, ಈ ತಾತನ ಹೆಲ್ಪ್ ಕೇಳೋ ಬದಲು ನಾನು ಸುಮ್ಮನೆ ನಡ್ಕೊಂಡು ಹೋಗೋದೇ ಒಳ್ಳೇದು ಅಂತ ಅನ್ಸುತ್ತೆ. ಸೀಮನ್ ಮಾತು ಕೇಳಿ ಆಕಾಶ್ ಜೊತೆ ಬಂದಿಕ್ಕೆ ನನಗೆ ಆಗ್ಬೇಕಾಗಿದ್ದೆ. ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ಬಾ, ಚೆನ್ನಾಗಿ ಕುಕ್ಕಂಡಿದ್ದು ಹೋಗಿವಂತೆ. ನೀವು ಬೇಡ ತಾತ, ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ಒಂದು ಫೋನ್ ಆದ್ರೂ ಆಯ್ತಾ? ಫೋನ್ ಮಾಡಬೇಕು. ಅಯ್ಯೋ, ನಂತ ಫೋನ್ ಇಲ್ಲ ಕಣಮ್ಮ. ಫೋನ್ ಇದ್ರು ಇಲ್ಲಿ ಸಿಗಲ್ಲ. ಟಬರು ಸಿಗಲ್ಲ ಇಲ್ಲಿ. ಅದಕ್ಕೇನಿ ನಮ್ಮ ಮಗ ವಾಲ್ ತಕ್ಕೊಂಡೋಗೇನಿ. ಅಲ್ಲಿ ಯಾರಿಗಾನ ಫೋನ್ ಮಾಡ್ತಾನೆ. ಅಲ್ಲಮ್ಮ, ನೀನು ಓದಿರಲಾಗಿದ್ಯಾ? ನಿಂತ ಒಂದು ಫೋನ್ ಇಲ್ವೇ? ಯಾತು ಬ್ಯಾಗು ದುಡ್ಡು ಪಡ್ಡು ಯಾತು ಇಲ್ವೇ ನಿನ್ನ ಕೈಯಾಗೆ? ಹಂಗೆ ಬಂದಿದ್ಯಾ? ಏನ್ ಮಾಡೋದು ಅಂಕಲ್, ಅವನಿದ್ದ ಅಂತ ಹೇಳಿ ಅವನ ಹತ್ರ ಎಲ್ಲ ಇರುತ್ತೆ, ಫೋನ್ ಐತೆ ದುಡ್ಡು ಐತೆ ಅಂತ ಹೇಳಿ ಅವನ ಜೊತೆ ಬಂದೆ. ಆದ್ರೆ ನನ್ನ ಈ ತರ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಗೊತ್ತಿದ್ರೆ ಬ್ಯಾಗು ಫೋನು ಎಲ್ಲನ ಅವಳ ಕೈ ಕೊಟ್ಟೇ ಬರ್ತಾ ಇರಲಿಲ್ಲ. ಆ ಸೀಮಾ ಮಾಡೋ ಒಂದಲ್ಲ ಎರಡಲ್ಲ. ನಾನು ಹೆಂಗೂ ಬ್ಯಾಗ್ ಇಟ್ಕೊಂಡು ಬೈಕ್ನ ಕೂತ್ಕೊಂಡಿದ್ದೆ. ಬ್ಯಾಗಿನ ಯಾಕೆ ಬಿಡು, ನಮ್ಮ ಅಣ್ಣ ಇದ್ದಾನೆ ಅಂತ ನೈಸ್ಕೊಂಡ್ಲು. ಇವತ್ತು ಬ್ಯಾಗ್ ಇದ್ದಿದ್ರೆ ಫೋನ್ ಆದ್ರೂ ಮಾಡಿ ನಮ್ಮ ಅಣ್ಣನಾದ್ರೂ ಕರ್ಸ್ಕೋಬೋದಾಗಿತ್ತು. ಏನ್ ಮಾಡೋದಪ್ಪ ಈಗ? ಅಯ್ಯೋ ದೇವ್ರೆ. ಆಯ್ತು ಸರಿ ತಾತ, ನಾನೇ ಹೋಗ್ತೀನಿ ಬಿಡಿ. ಯಾರಾದ್ರೂ ಬೈಕ್ ಅವ್ರು ಬಂದ್ರೆ ಡ್ರಾಪ್ ಮಾಡಿಸ್ಕೊಂತೀನಿ. ಹೋಗ್ತೀನಿ. ಒಬ್ಳೆ ಹೋಗ್ತೀನಮ್ಮ? ಅಯ್ಯೋ ಹುಷಾರು. ಆಮೇಲೆ ಯಾರನ್ನ ಬಂದು ಏನಾನ ಹೆಚ್ಚು ಕಮ್ಮಿ ಆಗಿದಾತು? ಅಯ್ಯೋ ಪರವಾಗಿಲ್ಲ ತಾತ, ನನಗೆ ಧೈರ್ಯ ಇದೆ. ನಾನೊಬ್ಳೆ ಹೋಗ್ತೀನಿ. ಏನಿದೆ, ನೀನು ಕತ್ಲಾಗಿಲ್ಲ. ಯಾರಾದ್ರೂ ಬಂದ್ರೆ ಡ್ರಾಪ್ ತಗೊಂತೀನಿ. ಸರಿ, ಬರ್ತೀನಿ. ಆತು, ಹೋಗಮ್ಮ, ಹುಷಾರಾಗಿ ಹೋಗು. ಅಯ್ಯೋ ದೇವ್ರೆ, ಏನಪ್ಪ ಇದು? ಈ ಆಕಾಶ ಜೊತೆ ಬಂದಿದ್ಕೆ ಆಗ್ಬೇಕಾಗಿದ್ದೆ ನನಗೆ. ನಾನು ಹಸೀಮನ್ ಮಾತು ಕೇಳಿ ಬಂದಿದ್ಕೆ ಸರಿಯಾಗಾಯ್ತು. ನನ್ನ ಮೊಬೈಲು ಪರ್ಸನು ಕಿತ್ಕೊಂಡ್ಲು ಅವಳು. ಆ ಬ್ಯಾಗ್ ಆದ್ರೂ ಇದ್ದಿದ್ರೆ ಫೋನ್ ಆದ್ರೂ ಮಾಡಿ ನನ್ನ ಫ್ರೆಂಡ್ಗೂ ಯಾರಿಗಾದ್ರೂ ಕರ್ಸ್ಕೋಬೋದಾಗಿತ್ತು. ಈಗ ಏನು ಮಾಡೋಕ್ಕಾಗಲ್ಲ, ನಾನೊಬ್ಳೇ ನಡ್ಕೊಂಡು ಹೋಗ್ಬೇಕು ಮನೆವರೆಗೂ. ಅಯ್ಯೋ, ಯಾವುದೋ ಹುಡುಗಿ ಯಾರನ್ನೋ ನೆಚ್ಕೊಂಡ್ಬಂದು ಪಾಪ ಅವನು ಯಾರೋ ಇಲ್ಲೇ ಇಳಿಸೋಗ್ಯವನಿ. ಅದಕ್ಕೆ ನಡ್ಕೊಂಡು ಹೋಗ್ತೈತಿ. ಹೋಗು ಹೋಗು, ಹುಷಾರಾಗಿ ಹೋಗಮ್ಮ. ನಾನು ಹೊರಗಡೆಗೆ ಹೋಗೋಣ, ಯಾಕೆ ಹೊಟ್ಟೆ ಎಲ್ಲ ಹಿಡ್ದಂಗೆ ಆಗ್ತೈತಿ. ಅಯ್ಯೋ, ಈಗ ರೀಮಾ ನಮ್ಮ ಅಣ್ಣನ ಜೊತೆ ಏನು ಮಾಡ್ತಿದ್ದಾಳೋ ಏನೋ. ನಮ್ಮ ಪ್ಲಾನ್ ಎಲ್ಲ ಸಕ್ಸಸ್ ಆಗೈತಾ? ಪ್ಲಾನ್ B ಸಕ್ಸಸ್ ಆಗಿದ್ರೆ ಸಾಕು. ಇಲ್ಲ ಅವನಿಗೆ ಸರಿಯಾಗಿ ಆಟ ಆಡಿಸ್ಬೋದು. ಬಂದ್ಲು ಬಂದ್ಲು, ಬಾ ಬಾ. ಓ, ಏನತ್ಗೆ ಈ ಕಡೆಯಿಂದ ಬರ್ತಾ ಇದ್ದೀರಾ? ಎಲ್ಲೋಗಿದ್ರಿ? ನಾನು ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾಕೆ? ನಿಮ್ಮ ಅಣ್ಣ ಎಲ್ಲೋದ್ರು? ಇದರ ಒಳಗೆ? ಅಯ್ಯೋ ಅತ್ಗೆ, ಅಣ್ಣನ ಅದು ನನ್ನ ಫ್ರೆಂಡ್ ಇದ್ದಾಳಲ್ಲ ರೀಮಾ, ಅವಳಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾನೆ ನಮ್ಮ ಅಣ್ಣ. ಏನು, ಆ ರೀಮನ್ನ ನಿಮ್ಮ ಅಣ್ಣ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರಾ? ನಿಜಾನೇನೆ ನೀನು ಹೇಳ್ತಾ ಇರೋದು ಅಥವಾ ಸುಳ್ಳು ಹೇಳ್ತಾ ಇದೀಯಾ? ಹೇಳೆ ಸರಿಯಾಗಿ. ನಾನು ಯಾಕಮ್ಮ ಸುಳ್ಳು ಹೇಳಿ ಅತ್ಕೆಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಈಗ ಅಣ್ಣನು ಸೀಮಾನು ಬರ್ತಾರಲ್ಲ ಇಲ್ಲಿಗೇನೆ, ಅವಾಗ ನೋಡುವಂತೆ ಇರು. ಇನ್ನೇನು ಸ್ವಲ್ಪ ತಲೆನೆ ಬರ್ತಾರೆ. ಅವರಿಬ್ರು ಹೋಗ್ಬಿಟ್ಟು ಅಲ್ಲೇನೆ 1 ಗಂಟೆ 1.5 ಗಂಟೆ ಮೇಲಾಯ್ತು. ಹೌದಾ? ನನ್ನ ಹತ್ರ ಒಂದು ಮಾತನ್ನ ಹೇಳ್ದಂಗೆ ಹೋದ್ರಲ್ಲ ಅವರು. ಎಂದು ಹೇಳ್ದೆ ಎಲ್ಲೂ ಹೋಗ್ತಾ ಇರ್ಲಿಲ್ವಲ್ಲ? ಅದು ಆ ರೀಮನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದಾರಾ? ಆ ಮನೆಯಾಳಿನ?
ಮನೆಯಾಳಿ ಅಲ್ಲ, ಮನೆ ಹಾಳು ಅಂತ ಯಜಮಾನಿ ಅವಳು. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಏನು ಇಲ್ಲ, ಈಗ ಅಣ್ಣನೋ ರೀಮಾನು ಇಬ್ರು ಜೊತೆಗೆ ಬರ್ತಾರಲ್ಲ ಆವಾಗ ಅರ್ಥ ಆಗುತ್ತೆ ನನ್ನ ಮಾತಿನ ಅರ್ಥ ಏನು ಅಂತನ. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಕಾಯ್ತಾ ಇರು. ಅದೆಲ್ಲೋಗಿದಾರ ನಿಮ್ಮ ಅಣ್ಣ, ಬರ್ಲಿ ನೋಡ್ತೀನಿ. ಅವಳನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು ಇವ್ರ ಆಸ್ಪತ್ರೆಗೆ? ಯಾಕೆಂದ್ರೆ ನಮ್ಮ ಅಣ್ಣಗೂ ರೀಮನ್ಗೂ ಯಾವ ಸಂಬಂಧ ಅಂತ ನಿನಗಿನ್ನೂ ಗೊತ್ತಿಲ್ಲ. ಮುಂಚೆಯಿಂದಾನು ನಮ್ಮ ಅಣ್ಣಗೂ ರೀಮಗೂ ತುಂಬಾ ಕ್ಲೋಸು, ಅದಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅದು ನಿನ್ಗೆ ಹೇಳ್ದೆ ಕರ್ಕೊಂಡು ಹೋಗಿದ್ದಾನೆ ನಮ್ಮ ಅಣ್ಣ. ಇಲ್ಲೇ ಅರ್ಥ ಮಾಡ್ಕೊ. ಸೀಮಾ ಸೀಮಾ, ಓ ಏನಣ್ಣ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ? ರೀಮಾ ಹೇಗಿದ್ದಾಳೆ? ಎಲ್ಲಿ ಅವಳು? ಕರ್ಕೊಂಬರ್ಲಿಲ್ವಾ ಅವಳನ್ನ? ಇಲ್ಲ, ಅವಳನ್ನ ಅಲ್ಲೇ ನಡು ರಸ್ತೆಲೇನೆ ಬಿಟ್ಟು ಬಂದೆ. ನಡು ರಸ್ತೆಲಿ ಬಿಟ್ಟು ಬಂದ? ಯಾಕಣ್ಣ? ಅಲ್ಲ ಹುಷಾರಿಲ್ದೇ ಇರೋಣ ನಡು ರಸ್ತೆಲಿ ಬಿಟ್ಟು ಬಂದ? ಅವ್ರ ಮನೆಗಾದ್ರೂ ಬಿಟ್ಟು ಬರ್ಬೇಕು ತಾನೆ, ಅಥವಾ ಇಲ್ಲಿಗಾದ್ರೂ ಕರ್ಕೊಂಡ್ ಬರ್ಬೇಕು ತಾನೆ? ಅವಳ ಬ್ಯಾಗು ಅವಳ ಫೋನು ಎಲ್ಲನ ನನ್ನ ಹತ್ರ ಐತೆ, ತಗೊಂಡೋಗೋಳು. ಅವಳನ್ನ ಯಾಕೆ ಅಲ್ಲಿ ಬಿಟ್ಟು ಬಂದೆ? ಯಾಕಣ್ಣ? ಒಳ್ಳೆ ಕೆಲಸನೇ ಮಾಡಿದಾರೆ ಬಿಡಿ ಅಂತ ಮನೆಯಾಳಿನ ಹಂಗೆ ಮಾಡ್ಬೇಕು. ನೀವ್ ಯಾಕ್ರಿ ಕರ್ಕೊಂಡು ಹೋಗಿದ್ರಿ ಅವಳನ್ನ? ಆ ಮನೆಯಾಳಿನ ನೀವ್ ಯಾಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಯ್ತು? ಬೇಕಂದ್ರೆ ಯಾವಳೆ ಹೋಗವಳು, ಇಲ್ಲಾಂದ್ರೆ ಅವ್ರ ಅಣ್ಣನೋ ಅವ್ರ ಅಪ್ಪನೋ ಯಾರಾದ್ರೂ ಕರ್ಕೊಂಡು ಹೋಗೋರು. ನೀವ್ ಯಾಕೆ ಹೋಗಿದ್ರಿ? ಏನೂ ಇಲ್ಲ ಲಾವಣ್ಯ, ಅವ್ರ ಮನೇಲಿ ಯಾರೂ ಇಲ್ಲ ಅಂತೇಳಿ ಫೋನ್ ಮಾಡಿದ್ಲು ಈ ಸೀಮನ್ಗೆ. ಅದಕ್ಕೆ ಸೀಮಾ ಬಲವಂತ ಮಾಡಿದ್ಲು. ಅವಳಿಗೆ ತುಂಬ ಸುಸ್ತಾಗ್ತೈತಂತೆ, ಅವ್ರ ಮನೇಲಿ ಯಾರೂ ಇಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು. ಬಾ ಅಣ್ಣ ಹೋಗೋಣ ಕರ್ಕೊಂಡು ಹೋಗುವಂತೆ ಅಂತ ಕರ್ಕೊಂಡೋಗಿ ಅವಳನ್ನ ನನ್ನ ಗಾಡೀಲಿ ಕೂರಿಸಿಳು. ಆದರೆ ಅವಳು ನಿಜವಾಗ್ಲೂ ಹುಷಾರಿಲ್ಲದೆ ಥರ ನಾಟಕ ಮಾಡಿದ್ದಾಳೆ ಅಷ್ಟೇನೆ. ನಿಜವಾಗ್ಲೂ ಅವಳಿಗೇನು ಏನು ಕಾಯಿಲೆ ಬಂದಿರಲಿಲ್ಲ. ಚೆನ್ನಾಗೇ ಇದ್ಲು, ಸುಮ್ಮನೆ ನನ್ನ ಜೊತೆ ಬರೋಕ್ಕೆ ನಾಟಕ ಮಾಡಿದ್ದಾಳೆ ಈ ಥರ. ಏ ಸೀಮಾ, ಈ ನಾಟಕ ನಿನಗೆ ಗೊತ್ತಿತ್ತಾ? ಅವಳು ನಾಟಕ ಮಾಡ್ತಾ ಇದ್ದಾಳೆ ಅಂತನ? ಏನು ನಾಟಕನ? ಅಣ್ಣ ಅವಳು ಹುಷಾರಿಲ್ಲ ಅಂತ ನಾಟಕ ಮಾಡಿದ್ದ? ಏನಣ್ಣ ಹಿಂಗೆ ಹೇಳ್ತಾ ಇದ್ಯಾ? ನಿಜವಾಗ್ಲೂ ಅವಳು ಹುಷಾರಿರ್ಲಿಲ್ಲ ಕಣೋ. ಎಲ್ಲ ನಾಟಕ. ಸುಮ್ಮನೆ ನನ್ನ ಜೊತೆಗೆ ಬರೋಕ್ಕೆ, ನನ್ನ ಜೊತೆ ಮಾತಾಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಮಧ್ಯ ದಾರಿಲಿ ಅಲ್ಲಿ ಹೋಗ್ತಾ ರೋಡಲ್ಲಿ ಒಂದು ತೊರೆ ಹರಿತೈತಲ್ಲ, ಅಲ್ಲೇನೆ ನಿಲ್ಸು ಅಂದ್ಲು. ಯಾಕೆ ಅಂತ ಕೇಳಿದ್ರೆ ನಿಲ್ಸು, ಆಮೇಲೆ ಹೇಳ್ತೀನಿ ಅಂದ್ಲು. ನಿಲ್ಲಿಸ್ದೆ. ಇಳಿದು ನನ್ನ ತಪ್ಕೊಂಡು ಐ ಲವ್ ಯು, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ನಿನ್ನೆ ಮದುವೆ ಆಗೋದು ಅಂತನ ಹೇಳ್ತಾಳೆ. ಎಷ್ಟು ಕೊಬ್ಬಿರಬೇಡ ಅವಳಿಗೆ. ಥೂ, ನಾಚಿಕೆ ಇಲ್ದಿರ ಇನ್ಸು. ಪಬ್ಲಿಕ್ ರೋಡಲ್ಲೇನೆ ನನ್ನ ತಪ್ಕೊಂಬಕ್ಕೆ ಬತ್ತಾಳಲ್ಲ ಅವಳು. ಎಂಥ ಫ್ರೆಂಡೇ ಅವಳು ನಿನಗೆ? ಹೌದೇನ್ರಿ? ಕಪ್ಪಳದ ಬಾರಿಸ್ಬೇಕಾಗಿತ್ತು ಅವಳನ್ನ. ಅಂತವಳನ್ನ ಸುಮ್ಮನೆ ಬೆಲೆ ಬಿಟ್ಟು ಬಂದ್ರ? ನಾಟಕದಾತಿನ? ಏ ಸೀಮಾ, ನೀನು ಸೇರಿದ್ನೆ ತಾನೆ ಇದೆಲ್ಲ ನಾಟಕ ಮಾಡಿರೋದು? ನನಗೆ ಗೊತ್ತೈತೆ ನಿಂದೆ ಪ್ಲಾನ್ ಎಲ್ಲ ಇದೆಲ್ಲನ. ಅಯ್ಯೋ ದೇವ್ರೆ, ನನ್ಗೇನು ಗೊತ್ತಿಲ್ಲಪ್ಪ. ಆ ಸೀಮಾ ನಿನ್ ಮೇಲೆ ನಿನ್ನ ಇಷ್ಟಪಡ್ತಿರೋದೇನೋ ಗೊತ್ತಿತ್ತು, ಆದ್ರೆ ಈ ತರ ಹುಷಾರಿಲ್ಲ ಅಂತ ನಾಟಕ ಮಾಡಿ ನಿನಗೆ ಈ ತರ ಪ್ರಪೋಸ್ ಮಾಡಕ್ ಕರ್ಕೊಂಡು ಹೋಗಿದ್ದಾಳೆ ಅಂತ ನನಗೇನ್ ಗೊತ್ತಿತ್ತು? ನನಗೆ ಫೋನ್ ಮಾಡಿದಾಗ ತುಂಬಾ ಸುಸ್ತಾಗ್ತಿದೆ, ನಮ್ಮ ಮನೇಲಿ ಯಾರು ಇಲ್ಲ ಅಂತ ಪಾಪ ಗೋಳಾಡಿದ್ಲು. ನೀನೇ ಕೇಳಿಸ್ಕೊಂಡೆ ತಾನೆ? ನಿನ್ನೆದಿಗೆ ಫೋನ್ ಮಾತಾಡ್ದೆ. ಅಯ್ಯೋ ಅವಳು ನಾಟಕ ಮಾಡ್ತಾ ಇದ್ದಾಳೆ ಅಂತ ನನಗೆ ಪ್ರಾಮಿಸ್ ಗೊತ್ತಿಲ್ಲ ಅಣ್ಣ. ನಿನ್ನ ಹೆಂಡತಿ ಏನೇನೋ ಹೇಳ್ತಾಳೆ ಅಂತ ಆಮೇಲೆ ನೀನ್ ನನ್ ಮೇಲೆ ಅನುಮಾನ ಪಡಬೇಡಕ್ಕೆ ಹೋಗ್ಬೇಡ. ನಾನ್ಯಾಕೆ ಆ ತರ ಮಾಡ್ಲಿ ಹೇಳು? ಅದು ನಮ್ಮ ಅಣ್ಣಂಗೆ ಸುಮ್ನೆ ನಾನ್ಯಾಕೆ ಕಳಿಸ್ಲಿ ಅಲ್ಲಿಗಾನ? ಅಲ್ಲಣ್ಣ, ಅವಳಿಗೆ ಹಂಗಂದ್ರೆ ನಿನಗೆ ಸಿಟ್ಟು ಬಂತ? ಸಿಟ್ಟು ಬರೋದ? ಅಲ್ಲಿ ಹರಿತಿತ್ತಲ್ಲ ನೀರು, ಅದ್ರೊಳಗೆ ಕೆತ್ತಳು ಬರೋಣ ಅನ್ಕೊಂಡೆ. ಪಾಪ ಹೋದ್ರೆ ಹೋಗ್ಲಿ ಬದುಕಳ್ಳಿ ಅಂತನ ಹಂಗೆ ಬಂದೆ ಅಷ್ಟೇನೆ. ಇನ್ನೊಂದ್ಸಲ ಏನಾದ್ರೂ ಹಿಂಗೆ ನಾಟಕ ಮಾಡಿದ್ರೆ ಹಂಗೆ ಮಾಡ್ತೀನಿ. ಹೇಳ್ಬಿಡು ಅವಳಿಗೆ, ಹಿಂಗೆಲ್ಲ ನಾಟಕ ಮಾಡಿದ್ರೆ ನನ್ನ ಹತ್ರ ನಡೆಯಲ್ಲ ಅಂತನ. ಅಯ್ಯೋ ಅಣ್ಣ, ಪಾಪ ಅವಳಿಗೆ ನಿನ್ ಮೇಲೆ ತುಂಬಾ ಪ್ರೀತಿ ಅನ್ಸುತ್ತೆ. ಅಯ್ಯೋ ಏನೋ ಅವಳ ಮನ್ಸಲ್ಲಿ ಇರೋದನ್ನ ಹೇಳ್ಕೋಬೇಕು ಅಂತ ಎಲ್ಲ ಈ ತರ ಸುಳ್ಳು ಹೇಳಿದಾಳೆ. ನನ್ನ ಹತ್ರನೂ ಸುಳ್ಳು ಹೇಳಿದ್ಲು, ನಿಮ್ಮ ಹತ್ರನೂ ಸುಳ್ಳು ಹೇಳಿದಾಳೆ. ಹೋಗ್ಲಿ ಬಿಡಣ್ಣ, ನಾನೇನೆ ವಿಚಾರಿಸ್ತೀನಿ ಯಾಕೆ ಹಿಂಗ್ ಸುಳ್ಳು ಹೇಳಿದೆ ಅಂತನ ಕೇಳ್ತೀನಿ. ಏನ್ ನಾಟಕ ಮಾಡ್ತೀಯ ಸೀಮಾ? ನನಗೆ ಗೊತ್ತೈತೆ ಈ ನಾಟಕದ ಸೂತ್ರಧಾರಿ ನೀನೇ ಅಂತನ. ರೀ, ಇನ್ನೊಂದ್ಸಲ ಅವಳೇನಾದ್ರೂ ಫೋನ್ ಗಿನ್ ಮಾಡಿದ್ರೆ ಎತ್ಬೇಡ್ರಿ. ಅವಳು ಕರೆದ್ರು ಎಲ್ಗೂ ಹೋಗ್ಬೇಡಿ ಹೇಳಿರ್ತೀನಿ. ಅವಳು ಮನೆಯಾಳಿ. ಸರಿ ಆಯ್ತು ಬಿಡು ಲಾವಣ್ಯ, ನಾನು ಇನ್ಮೇಲೆ ಅವಳು ಸವಾಸಕ್ಕೆ ಹೋಗಲ್ಲ, ಅವಳು ಮಾತಾಡ್ಸೋದಿಲ್ಲ. ಅವಳು ಫೋನ್ ಮಾಡಿದ್ರು ಫೋನು ರಿಸೀವ್ ಮಾಡಲ್ಲ. ಸರಿ ಆಯ್ತು, ನಡಿ. ಬನ್ನಿ ಊಟ ಮಾಡಿವ್ರಂತೆ, ಊಟಕ್ಕೆ ಕೊಡ್ತೀನಿ. ಅಯ್ಯೋ ಛೇ, ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲಪ್ಪ ದೇವ್ರಿ. ಏನು ಮಾಡಲಿ ಈಗ? ಅಯ್ಯೋ ರೀಮಾ ಎಲ್ಲಿದ್ದಾಳೋ ಏನೋ, ಅಲ್ಲೇ ಇಳಿಸ್ಬಂದಿದ್ದಾನಂತೆ. ಅಲ್ಲಿ ಬೇರೆ ಆಟೋ ಯಾವ ಗಾಡಿಗಳು ಬೇರೆ ಓಡಾಡಲ್ಲ, ನಡ್ಕೊಂಬರ್ತಾ ಇದ್ದಾಳೋ ಏನೋ, ನಾನು ಎಷ್ಟು ಬೇಕಂತಾಳೋ ಏನೋ. ಅಯ್ಯೋ, ಅವಳು ಬ್ಯಾಗ್ ತಗೊಂಡು ಈಗಲೇ ಹೋಗ್ಬೇಕು. ಅವ್ರ ಅಣ್ಣನ ಕರ್ಕೊಂಡು ಹೋಗಿ ಗಾಡೀಲಿ ಕರ್ಕೊಂಬರ್ಬೇಕು. ಮೊದಲು ಅವಳು ಬ್ಯಾಗ್ ತಗೊಂಬರೋಣ ಒಳಗೆ ಹೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.